ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನೋಡೋದಲ್ಲಿ ಒಬ್ಬರೇ ಕಸ್ಟಮರು ಬೆಂಗಳೂರಿಂದ ತಂದುಕೊಟ್ಟಿದ್ರು ವಿಡಿಯೋಸ್ನ ನೋಡಿ ತುಂಬಾ ಖುಷಿಪಟ್ಟರು ಕೂಡ. ಈ ಕಸ್ಟಮರ್ ಎಲ್ಲ ಡಿಸೈನ್ಸ್ ತುಂಬ ಚೆನ್ನಾಗಿ ಬಂದಿದೆ, ನೆಕ್ಸ್ಟ್ ಟೈಮು ಕೊರಿಯರ್ ಮಾಡಿಕೊಡ್ತೀವಿ, ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಫಸ್ಟ್ ಟೈಮ್ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ಹುಡ್ಕೊಂಡು ಬಂದು ತಂದುಕೊಟ್ಟಿದ್ರು. ಆ ಕಸ್ಟಮರು ತುಂಬಾ ಇಷ್ಟಪಟ್ಟರು. ನಿಮಗೂ ಕೂಡ ಎಲ್ಲ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಡಿಸೈನ್ಸ್ ಇಷ್ಟ ಆಗಿದೆ, ಯಾವ ಡಿಸೈನ್ಸ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ. ಆದಷ್ಟು ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ನೋಡಿ, ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ. ಎಲ್ಲದೂ ಕೂಡ ಕಸ್ಟಮರ್ ತುಂಬಾ ಇಷ್ಟಪಟ್ಟರು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಅವ್ರದ್ದು ಹಳೆ ಸೀರೆ ಇತ್ತಂತೆ, ತುಂಬ ದಿನದ ಹಳೆ ಸೀರೆ, ಬ್ಲೌಸ್ ಎಲ್ಲ ಹಾಳಾಗ್ಬಿಟ್ಟಿತ್ತಂತೆ. ಹಾಗಾಗಿ ಅವರು ಪೀಸ್ನ ತಂದುಕೊಟ್ಟಿದ್ರು, ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತೇಳಿ. ನಿಮ್ಮದೇ ಚಾಯ್ಸ್ ಆಗಿರಲಿ, ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಹೇಳಿರುವಂಥ ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಖುಷಿಪಟ್ಟರು ಕಸ್ಟಮರ್ ಕೂಡ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಏಕೆಂದರೆ ಈ ರೀತಿ ನಮಗೆ ಚಾಯ್ಸ್ ಕೊಟ್ಟರು ಕೂಡ ನಾವು ಮಾಡಿಕೊಡ್ತೀವಿ, ಇಲ್ಲ ನಿಮ್ಮದೇ ಆದಂಥ ಚಾಯ್ಸ್ ಹೇಳಿದ್ರು ಕೂಡ ಮಾಡಿಕೊಡ್ತೀನಿ. ಆದಷ್ಟು ನಾನು ಇಲ್ಲಿ ಬಂದು ಡಿಸೈನ್ಸ್ ಕೇಳ್ತಿರ್ತೀರಾ, ಆದಷ್ಟು ಎಲ್ಲ ಡಿಸೈನ್ಸ್ನು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ನಾನು ಸ್ಟಿಚ್ ಮಾಡುವಂಥ ಪ್ರತಿಯೊಂದು ಡಿಸೈನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸ್ಕೊಟ್ರೆ ಅದೇ ಥರ ವರ್ಕ್ ಮಾಡಿ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ಇಲ್ಲ ಬೇಡ, ನಿಮಗೆ ಇಷ್ಟ ಆಗೋ ರೀತಿ ಮಾಡಿಕೊಡಿ ಅಂತ ಹೇಳಿದ್ರೆ ನಿಮ್ಮ ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೂಡ ಕೊಡ್ತೀನಿ. ತುಂಬ ಇತ್ತೀಚೆಗೆ ಆರ್ಡ್ರ್ ತೊಗೋತಿಲ್ಲ, ಏಕೆಂದರೆ ಇಲ್ಲಿರೋದನ್ನೇ ಖಾಲಿ ಮಾಡ್ತಿದ್ದೀನಿ. ತುಂಬ ಬಟ್ಟೆಗಳಿದೆ, ಅದನ್ನೆಲ್ಲ ಖಾಲಿ ಮಾಡಿದ್ಮೇಲೆ ಆರ್ಡ್ರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಆಗ್ತಿಲ್ಲ ಕೆಲಸ ಮಾಡೋದಕ್ಕೆ, ತುಂಬಾ ಆರ್ಡ್ರ್ ಇದೆ ಅಂತ ಹೇಳ್ಬೋದು. ತುಂಬ ಲೇಟ್ ಮಾಡಿದ್ರೆ ಕಸ್ಟಮರ್ಗೂ ಕೂಡ ಬೇಜಾರಾಗುತ್ತೆ. ಒಂದು ಸಲ 2 ಸಲ ಹೇಳ್ಬೋದು. ಅದರಲ್ಲೂ ರೂಪಾ ಅಂತ ಕೊರಿಯರ್ ಮಾಡಿದ್ರು ಒಬ್ಬರು, ಅವರಿಗಂತೂ ಒಂದು 10 ದಿನ ಅಂತ ಟೈಮ್ ಹೇಳಿದ್ದೆ. ಅವ್ರು ಹೇಳಿರೋದಕ್ಕಿಂತ ಸ್ವಲ್ಪ ಟೈಮ್ ಆಯಿತು. ಅವರು ಕೂಡ ಪದೇ ಪದೇ ಫೋನ್ ಮಾಡ್ತಾನೆ ಇದ್ರು. ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ, ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಅವ್ರೇನು ಇವಾಗ ಮಾತಾಡದೆ ಏನು ಹೇಳಲಿಲ್ಲ, ಆದರೂ ಕೂಡ ಕೆಲವೊಂದು ಸಲ ಅನ್ಸುತ್ತೆ, ಯಾಕೆಂದರೆ ದೂರದಿಂದ ನಂಬಿ ತಂದುಕೊಟ್ಟಿರ್ತೀರ. ಅದಕ್ಕೋಸ್ಕರ ಸದ್ಯಕ್ಕೆ ಆರ್ಡ್ರ್ ತೊಗೊಳ್ಳೋದು ಬೇಡ, ಮನೇಲಿ ಇರೋದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಏನಿದೆ ಅದನ್ನು ಮಾಡಿ ಆಮೇಲೆ ನೆಕ್ಸ್ಟ್ ಆರ್ಡ್ರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಸ್ವಲ್ಪ ದಿನ ಆರ್ಡ್ರ್ ತೊಗೊಳ್ಳೋದು ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ತುಂಬ ಜನ ಫೋನ್ ಮಾಡ್ತಿರ್ತೀರ, ಮೆಸೇಜ್ ಮಾಡ್ತಿರ್ತೀರ, ಯಾರಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಯಾರು ಮೆಸೇಜ್ ಮಾಡಿ ಕಾಲ್ ಮಾಡಿ ರಿಸೀವ್ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ಹೊಸ್ದಾಗಿ ಯಾರಿಗೂ ಇವಾಗ ಫೋನ್ ಮಾಡಿ ರಿಸೀವ್ ಮಾಡಿ ಮಾತಾಡಿದ್ರೆ, ಇಲ್ಲ ಒಂದು ಮೆಸೇಜಿಗೆ ರಿಪ್ಲೈ ಕೊಡ್ತೀವಿ ಅಂತ ಹೇಳ್ತೀರಾ, ಆವಾಗ ಇಲ್ಲ ಅನ್ನೋದಕ್ಕಾಗಲ್ಲ. ಹಾಗಾಗಿ ಸದ್ಯಕ್ಕೆ ಯಾವುದೇ ಆರ್ಡ್ರನ್ನು ತೊಗೊಳ್ತಿಲ್ಲ. ಆಷಾಢ ಅಂತಲೇ ಅನ್ನಿಸ್ತಿಲ್ಲ ನನಗೆ, ಮದುವೆ ಸೀಸನ್ ಅಂತ ಅನ್ನಿಸ್ತಿದೆ. ಅಷ್ಟು ಕೆಲಸ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಯಾವುದೇ ಆರ್ಡ್ರನ್ನ ತೊಗೋತಿಲ್ಲ ನಾನು ಇವಾಗ ಸದ್ಯಕ್ಕೆ. ಇವಾಗ ನೋಡು, ಎರಡು ಡಿಸೈನ್ನ ತೋರಿಸಿದ್ನಲ್ಲ ನಾನು, ಏನು 2 ಡಿಸೈನ್ನ ತೋರಿಸ್ದೆ, ಎರಡಕ್ಕೂ ಕೂಡ ನನ್ನದೇ ಚಾಯ್ಸ್ ಆಗಿತ್ತು. ಅಮೌಂಟ್ನ ಮಾತ್ರ ಅವ್ರ ಹತ್ರ ಕೇಳ್ಕೊಂಡಿದ್ದೆ, ಇಷ್ಟು ಅಮೌಂಟಿಗೆ ಮಾಡ್ತೀನಿ ಅಂತ. 800 ರೂಪಾಯಿ ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಹೇಳಿರುವಂಥ ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಈ ಡಿಸೈನ್ ಅಂತ ನನಗೆ ಒಂದು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ತುಂಬಾ ಸಮಯ ಕೊಟ್ಟರೆ ಮಾತ್ರ ಸ್ಟಿಚ್ ಮಾಡಿಕೊಡ್ತೀನಿ. ಇಲ್ಲ ಒಂದು 20 ದಿನ ಅಷ್ಟು ಸಮಯ ಕೊಟ್ಟರೆ ಸ್ಟಿಚ್ ಮಾಡಿಕೊಡ್ತೀನಿ. ಇಲ್ಲ ಅರ್ಜೆಂಟಿಗೆ ಬೇಕು ಅನ್ನೋಗಿದೆ, ದಯವಿಟ್ಟು ಆಗಲ್ಲ, ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ. ತುಂಬ ಜನ ನಾನು ಮಂಡ್ಯ ನನಗೆ ರಿಪ್ಲೈ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರ, ಹಾಗಾಗಿ ಹೇಳ್ತಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ ನೀವು, ಇಲ್ಲ ಅರ್ಜೆಂಟ್ ಇದೆ ಅಂದರೆ ಆಗಲ್ಲ. ಇದನ್ನು ನೋಡಿ ಕಪ್ಸ್ ಕೊಟ್ಟಿದ್ದೀನಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರ್ದೇ ಡಿಸೈನ್ ಚಾಯ್ಸ್ ಆಗಿತ್ತು. ಅದು ಫಸ್ಟ್ ತೋರಿಸಿದ್ದೆರಡು ಕೂಡ ಅಮ್ಮಂದಾಗಿತ್ತು, ಇವಾಗ ತೋರಿಸ್ತಿರೋದು ಮಗಳದು. ಫುಲ್ ಸ್ಲೀವ್ಸ್ ಇರಲಿ ಅಂತ ಹೇಳಿದರು. ಅವ್ರದ್ದು ಬಾಡಿ ಮೆಜರ್ಮೆಂಟ್ನ ತೊಗೊಂಡಿದ್ದೆ. ಇಬ್ಬರದು ಕೂಡ ಬಾಡಿ ಮೆಜರ್ಮೆಂಟ್ನೇ ತೊಗೊಂಡಿದ್ದೆ. ಅಮ್ಮ ಮಗಳದ್ದು ಇಬ್ಬರದು ಕೂಡ ಬಾಡಿ ಮೆಜರ್ಮೆಂಟೇ ತೊಗೊಂಡಿದ್ದೆ. ತುಂಬ ಖುಷಿಪಟ್ಟರು, ಚೆನ್ನಾಗಿ ಬಂದಿದೆ ಅಂತ ನೋಡಿದ ತಕ್ಷಣ ಎಲ್ಲದನ್ನು ಕೂಡ. ಈ ರೀತಿ ದಾರಾನ ಕೊಟ್ಟಿದ್ದೀನಿ, ಈ ರೀತಿ ಬ್ಯಾಕ್ ಬಟನ್ ಇಟ್ಟಿದ್ದೀನಿ, ಫ್ರಂಟ್ ಕಪ್ಸ್ನ ಕೊಟ್ಟಿದ್ದೀನಿ. ಇದೊಂದಕ್ಕೆ ಮಾತ್ರ ಕಪ್ಸ್ ಕೊಡೋಕೆ ಹೇಳಿದರು, ಹಾಗಾಗಿ ಇದೊಂದಕ್ಕೆ ಕಪ್ಸ್ ಕೊಟ್ಟಿದ್ದೀನಿ. ಫುಲ್ ಹ್ಯಾಂಡ್ ಸ್ಟಿಚ್ ಮಾಡಿದ್ದೀನಿ. ಲೈನಿಂಗ್ ಕೂಡ ಅವರೇ ತಂದು ಕೊಟ್ಟಿದ್ರು. ಈ ಬ್ಲೌಸಿಗೆ ನಾನು 500 ರೂಪಾಯಿ ತೊಗೊಂಡಿದ್ದೀನಿ. 500 ಅಮೌಂಟ್ನ ತೊಗೊಂಡಿದ್ದೀನಿ ಈ ಬ್ಲೌಸಿಗೆ. ಲೈನಿಂಗ್ ಕೂಡ ಅವರೇ ತಂದು ಕೊಟ್ಟಿದ್ರು. ಕಪ್ಸ್ ಹಾಕಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇದು ಏನು ಅನ್ನಿಸ್ತು ನಿಮಗೆ ನೋಡಿ? ತುಂಬಾ ಇಷ್ಟ ಆಯಿತು, ನನಗೂ ಕೂಡ ತುಂಬ ಚೆನ್ನಾಗಿ ಬಂತು. ಇಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ರೀತಿಯೆಲ್ಲ ತುಂಬ ಪ್ಯಾಟ್ರನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಿರ್ತೀನಿ, ಎಲ್ಲ ವೀಡಿಯೋಸ್ನ ಹಾಕಿದ್ದೀನಿ ನೋಡಿ. ನಿಮಗೆ ಯಾವ ರೀತಿಯೆಲ್ಲ ಸ್ಟಿಚ್ ಮಾಡಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ, ಅಂಥ ಹೆಣ್ಮಕ್ಳೆಲ್ಲ ನೋಡಿದ್ರೆ ನೀವು ಕೂಡ ಈ ರೀತಿಯೆಲ್ಲ ಸ್ಟಿಚ್ ಮಾಡ್ಕೋಬೋದು. ಆದಷ್ಟು ಕಟಿಂಗ್ ಸ್ಟಿಚಿಂಗ್ ವೀಡಿಯೋನ ಹಾಕಿದ್ದೀನಿ, ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಡಿಸೈನ್ಸ್ ವೀಡಿಯೋ ಹಾಕಿ, ಕಟಿಂಗ್ಸ್ ವೀಡಿಯೋ ಹಾಕಿ ಅಂತೀರ, 300ರಿಂದ 500 ಜನ ನೋಡಿದ್ರೆ ಅದನ್ನು ಎಡಿಟ್ ಮಾಡಿ ಹಾಕೋದಕ್ಕೆ ನಮಗೆ ಸಮಯ ತುಂಬ ಬೇಕಾಗುತ್ತೆ. ಹಾಗಾಗಿ ಅಷ್ಟೆಲ್ಲ ಸಮಯನ ನಾನು ಒಂದು ಬ್ಲೌಸ್ನ
ಅಷ್ಟು ಸಮಯಕ್ಕೆ ನಾನು ಒಂದು 3-4 ಬ್ಲೌಸ್ನ ಸ್ಟಿಚ್ ಮಾಡೋಷ್ಟು ಸಮಯ ಬೇಕಾಗುತ್ತೆ ಒಂದು ವಿಡಿಯೋನ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಇವಾಗ 8,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಅಟ್ಲೀಸ್ಟ್ ಒಂದು 2,000-3,000 ಜನನಾದರೂ ನನ್ನ ವೀಡಿಯೋಸ್ನ ನೋಡಿದ್ರೆ ಆವಾಗ ನಮಗೂ ಖುಷಿ ಆಗುತ್ತೆ. ಒಂದು 3,000 ಜನ ನೋಡ್ತಿದ್ದಾರೆ ಸಾಕು, ಅಷ್ಟೇ ಜನಕ್ಕೋಸ್ಕರ ಹಾಕೋಣ ಅಂತ. 500 ಜನ, ಒಂದು 800 ಜನ, 700 ಜನ ನೋಡಿದಾಗ ಅಷ್ಟೊಂದು ಕಡಿಮೆ ವ್ಯೂಸ್ ಇದೆ, ಅದನ್ನೆಲ್ಲ ಎಡಿಟ್ ಮಾಡಿ ಹಾಕ್ಕೊಂಡು ಸಮಯ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಬ್ಲೌಸ್ ಸ್ಟಿಚಿಂಗಿಗೆ ಆ ಸಮಯ ಕೊಡೋಣ ಅಂತ ಅನಿಸುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ಕೂಡ ಈ ರೀತಿಯೆಲ್ಲ ವೀಡಿಯೋಸ್ನ ನೋಡೋದ್ರಿಂದ ಕಟ್ಟಿಂಗ್ ಮಾಡೋದಾಗೆ, ಸ್ಟಿಚಿಂಗ್ ಮಾಡೋರ್ಗಾಗಿರ್ಬೋದು, ಡಿಸೈನ್ ಸ್ಟಿಚ್ ಮಾಡಿಸ್ಕೊಳ್ಳೋರ್ಗಾಗಿರ್ಬೋದು, ಹೆಣ್ಮಕ್ಳು ತುಂಬ ಜನ ಹುಡುಕಿರ್ತೀರ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆದಷ್ಟು ಲೈಕ್ ಕೊಟ್ಟು ವಿಡಿಯೋನ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಇದರಿಂದ ನಮಗೆ ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಟ್ಲೀಸ್ಟ್ ನೀವು ಕೊಡೋ ಒಂದು ಲೈಕು, ಒಂದು ಕಮೆಂಟಿಂದ ಖುಷಿ ಅಂತ ಆಗುತ್ತೆ. ಈ ರೀತಿ ಎಷ್ಟು ಜನ ನೋಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ, ನಾನು ಹಾಕುವಂಥ ಡಿಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ. ನನಗೆ ಇದರಿಂದ ಬರುವಂಥ ಪೇಮೆಂಟ್ ಏನು ಅಷ್ಟರಲ್ಲೇ ನನಗೆ ಯಾವುದೇ ರೀತಿ ಅಷ್ಟು ಪೇಮೆಂಟ್ ಬರ್ತಿಲ್ಲ. ಆದರೆ ಇದರಿಂದ ಒಂದು ಖುಷಿ ಅಂತೂ ಆಗುತ್ತೆ. ಹಾಗಾಗಿ ಕೇಳ್ಕೊತಿದ್ದೀನಿ, ನಿಮ್ಮೆಲ್ಲರ ಒಂದು ಲೈಕು ಸಪೋರ್ಟಿಂದ ನಮಗೂ ಖುಷಿ ಆಗುತ್ತೆ. ಕಸ್ಟಮರ್ ಅಂತೂ ತುಂಬ ಜನ ಬರ್ತಿದ್ದಾರೆ, ಅದನ್ನು ಹೇಳೋ ಹಾಗೆ ಇಲ್ಲ, ಅಷ್ಟು ಜನ ಕಸ್ಟಮರ್ ಬರ್ತಿದ್ದಾರೆ ನನಗೆ ವಿಡಿಯೋಸ್ನ ನೋಡಿ ತುಂಬ ಜನ ಕಸ್ಟಮರ್ ಅಂತೂ ಬರ್ತಿದ್ದಾರೆ. ಬರ್ತಿರುವಂಥ ಕಸ್ಟಮರ್ಗೆ ಮತ್ತು ಫೋನ್ ಮಾಡುವಂಥ ಕಸ್ಟಮರ್ಗೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಿದ್ದೀರಾ, ಯಾರೆಲ್ಲ ರೆಗ್ಯುಲರಾಗಿ ನೋಡಿ ಒಂದು ಲೈಕ್ ಕೊಡ್ತೀರಾ, ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಒಂದು ವಿಡಿಯೋ ಮಾಡೋಕ್ಕೋದಕ್ಕೆ ಖುಷಿ ಆಗುತ್ತೆ, ಆಸೆ ಆಗುತ್ತೆ. ಇಲ್ಲ ನಿಮ್ಮ ಸಪೋರ್ಟ್ ಇಲ್ಲ, ಒಂದು ಲೈಕ್ ಇಲ್ಲ, ಒಂದು ಕಮೆಂಟ್ ಇಲ್ಲ ಅಂದರೆ ನನಗೂ ಕೂಡ ವಿಡಿಯೋ ಹಾಕೋದಕ್ಕೆ ಇಷ್ಟ ಆಗಲ್ಲ. ಯಾಕೆಂದರೆ ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಆದರೆ ತುಂಬ ಕೆಲಸ ಇರೋದ್ರಿಂದ ಅದನ್ನೆಲ್ಲ ಎಡಿಟ್ ಮಾಡಿಕೊಂಡು ಸಮಯ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಕೆಲಸಕ್ಕೆ ಅದೇ ಟೈಮ್ನ ಕೊಟ್ಟರೆ ಬೇರೆ ನಮಗೆ ಇನ್ನೂ ಜಾಸ್ತಿಯಾಗಿ ಬಟ್ಟೆ ಬರುತ್ತೆ, ಆ ಕೆಲಸನೇ ಮಾಡೋಣ ಅಂತ ಅನಿಸುತ್ತೆ. ಆದರೆ ಕೆಲವೊಂದು ಸಲ ಇದನ್ನು ಬಿಡೋದಕ್ಕೂ ಮನಸ್ಸಾಗಲ್ಲ, ಏಕೆಂದರೆ ಅಷ್ಟೊಂದು ಕಸ್ಟಮರ್ನ ತಂದುಕೊಟ್ಟಿದೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ತುಂಬ ಜನ ಕಸ್ಟಮರ್ ಬಂದಿದ್ದಾರೆ, ಇದನ್ನು ನೋಡಿಕೊಂಡು ತುಂಬ ಜನ ಇಷ್ಟಪಡ್ತಿದ್ದಾರೆ. ಹಾಗಾಗಿ ಬಿಡೋದಕ್ಕೂ ಕೂಡ ಮನಸ್ಸಾಗ್ತಿಲ್ಲ. ನಂಗೆ ನಿಜವಾಗ್ಲೂ ಇದರಿಂದ ಬರ್ತಿರೋ ಅರ್ನಿಂಗ್ಸ್ ಅಂತೂ ನಿಜವಾಗ್ಲೂ ಕಡಿಮೆ, ಯಾವುದೇ ರೀತಿ ಅರ್ನಿಂಗ್ಸ್ ಬರ್ತಿಲ್ಲ ನನಗೆ. ಒಂದು 2 ಸಲ ಪೇಮೆಂಟ್ ಬಂದಿದೆ ಅಷ್ಟೇ ಇದರಿಂದ. ಆದರೆ ನನಗೆ ಇದನ್ನು ಬಿಡೋದಕ್ಕೆ ಮನಸ್ಸಿಲ್ಲ, ಏಕೆಂದರೆ ತುಂಬ ಜನ ಹೆಣ್ಮಕ್ಳು ನಂತರ ಸ್ಟಿಚ್ ಮಾಡ್ತಿರುವಂಥ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಏಕೆಂದರೆ ತುಂಬ ಜನ ಸರ್ಚ್ ಮಾಡ್ತಿರ್ತೀರ ಡಿಸೈನ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಆಗಿರ್ಬೋದು, ಸ್ವಲ್ಪ ಕಲಿತು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ಳುವಂಥ ಹೆಣ್ಮಕ್ಳಿಗಾಗಿರ್ಬೋದು, ಈ ಥರದ್ದೆಲ್ಲ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಕಟಿಂಗ್ ಸ್ಟಿಚಿಂಗ್ ವಿಡಿಯೋನೆಲ್ಲ ಹಾಕೊಡೋ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ತುಂಬ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಕಟಿಂಗ್ದು, ಸ್ಟಿಚಿಂಗ್ದು, ಡಿಸೈನ್ಸ್ದೆಲ್ಲ. ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋದಕ್ಕಾಗ್ತಿಲ್ಲ. ಹಾಗಾಗಿ ಡಿಸೈನ್ಸ್ದು ಇದು ಕಸ್ಟಮರು ತುಂಬಾ ಖುಷಿಪಟ್ಟು ಅವ್ರಿಗೂ ಕೂಡ ಒಂದು ಟ್ಯಾಂಕ್ಸ್ ಹೇಳ್ದಾಗ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಚೇತನ ಅಂತ ಅವ್ರ ಹೆಸರು, ಬೆಂಗಳೂರಿಂದ ತಂದುಕೊಟ್ಟಿದ್ರು. ಈ ವಿಡಿಯೋನ ಅವ್ರು ನೋಡ್ತಿದ್ರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಖುಷಿ ಅನಿಸುತ್ತೆ ಕಸ್ಟಮರ್ ಬಂದಾಗ. ಆದರೆ ಕೆಲವೊಂದು ಸಲ ಅಷ್ಟು ಮಾತಾಡೋದಕ್ಕಾಗಲ್ಲ, ಏಕೆಂದರೆ ಅಷ್ಟು ಮಾತಾಡ್ತಾ ಕೂತ್ಬಿಟ್ಟಾಗ ಅವ್ರು ಕೊಟ್ಟಂಥ ಬಟ್ಟೆನ ಸರಿಯಾಗಿ ಆಗದೇ ಇರ್ಬೋದು, ಒಂದು ಮೆಜರ್ಮೆಂಟ್ ಮರಿಬೋದು. ಈ ರೀತಿಯಾಗಿ ಅಷ್ಟು ನಾನು ಕೆಲಸದ ಬಗ್ಗೆ ದಿಗ್ಲು ಕೊಟ್ಟು ಕೆಲಸನ ತಗೋತೀನಿ ಅವ್ರು ಬಂದಾಗ. ಯಾವುದೇ ಕಸ್ಟಮರ್ ಆಗಿರ್ಬೋದು, ಅವ್ರು ಬಂದಾಗ ಅಷ್ಟೇ ಖುಷಿಯಾಗುತ್ತೆ. ಎಲ್ಲ ಕಸ್ಟಮರ್ಗೂ ಉಡ್ಕೊಂಡು ಬಂದಂಥ ಕಸ್ಟಮರ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮುಖಾಂತರ ನಿಮಗೆಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನೀವು ಯಾವ ರೀತಿ ಉಡ್ಕೊಂಡು ಬಂದು ಬಟ್ಟೆನೆಲ್ಲ ಸ್ಟಿಚ್ ಮಾಡಿಸ್ಕೊತಿದ್ದೀರಾ, ಅದೇ ರೀತಿಯಾಗಿ ನಾನು ಕೂಡ ನಿಮಗೆ ಒಳ್ಳೆ ರೀತಿಯಲ್ಲೇ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಅಮೌಂಟಲ್ಲಾಗಿರ್ಬೋದು, ಸ್ಟಿಚಿಂಗಲ್ಲಾಗಿರ್ಬೋದು, ನಿಮಗೆ ಇಷ್ಟ ಆಗೋ ರೀತಿಯೇ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಆಗಿರುತ್ತೆ. ಆದಷ್ಟು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಬೇಕು ಹಾಕಿ ಅಂತ ತುಂಬ ಜನ ಕೇಳ್ತಿರ್ತೀರ. ನಿಮಗೂ ಕೂಡ ಅಷ್ಟೇ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕೊಡೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಸ್ವಲ್ಪ ಸಮಯ ಬೇಕಾಗುತ್ತೆ, ನನಗೂ ಕೂಡ ರೆಗ್ಯುಲರಾಗಿ ವಿಡಿಯೋ ಹಾಕೋದಕ್ಕಾಗಲ್ಲ. ನನಗೆ ಎಷ್ಟು ಗೊತ್ತು, ನನಗೆ ಎಷ್ಟು ತಿಳಿದಿದೆ ಅದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನನಗೂ ಕೂಡ ಅನಿಸುತ್ತೆ ಕೆಲವೊಂದಷ್ಟು ಜನಕ್ಕೆ ನನ್ನಿಂದನೂ ಹೆಲ್ಪ್ ಆಗ್ತಿದೆ ಅಲ್ವಾ, ಪರವಾಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ವಿಡಿಯೋನ ಬಿಡೋದಕ್ಕೆ ಮನಸ್ಸಾಗ್ತಿಲ್ಲ. ಹಾಗಾಗಿ ವೀಡಿಯೋಸ್ನ ನಾನು ಮಾಡ್ತಿರೋದು. ಅದು ಬಿಟ್ಟರೆ ನನಗೆ ಇನ್ನೇನು ಇದರಿಂದ ನನಗೇನು ಅರ್ನಿಂಗ್ಸ್ ಅಂತೂ ಇಲ್ಲ. ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ವೀಡಿಯೋಸ್ನ ನೋಡಿ ಖುಷಿ ಪಡ್ತಾರೆ, ಮತ್ತು ನನ್ನ ವೀಡಿಯೋಸ್ನ ನೋಡಿ ಬಟ್ಟೆ ಸ್ಟಿಚ್ ಮಾಡಿಸ್ಕೊತಿದ್ದೀರಾ, ಮತ್ತು ನನ್ನ ವೀಡಿಯೋಸ್ನ ನೋಡಿ ಆದಷ್ಟು ಹೆಣ್ಮಕ್ಳು ಸ್ಟಿಚಿಂಗು ಸಣ್ಣ ಪುಟ್ಟ ಐಡಿಯಾ ಅಂತೂ ಬಂದೇ ಬರುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.